ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಎಪಿಡರ್ಮಿಸ್ ಅಂದರೆ ದ ಪ್ಲಾಂಟ್ನ ಔಟರ್ ಮೋಸ್ಟ್ ಲೇಯರ್ ಆದಂತಹ ಎಪಿಡರ್ಮಿಸು ಅದೊಂದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಲೀಫ್ ಸಿಪ್ಪೆಯನ್ನು ತೆಗೆದ್ರೆ ಅದರಲ್ಲಿ ಏನೇನು ಕಂಡುಬರುತ್ತೆ ಅದರಲ್ಲಿ ಇದು ಒಂದು ಎಪಿಡರ್ಮಲ್ ಸೆಲ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ವಿ ಗೋ ನೌ ಗಾಡ್ ಸೆಲ್ಸ್ ಸ್ಟೊಮ್ಯಾಟಾ ಇದ್ರ ಬಗ್ಗೆ ನಾನು ಇನ್ನು ಎಪಿಡರ್ಮಲ್ ಸೆಲ್ಸ್ಗೆ ಪೆಂಡಿಂಗ್ ಇದೆ, ಡಿಸ್ಕಸ್ ಮಾಡಿ ನೆಕ್ಸ್ಟ್ ಸಿ. We can observe small pores here and there in the epidermis of the leaf. ಈ ಎಪಿಡರ್ಮಿಸ್ನಲ್ಲಿ ಕೆಲವೊಂದು ಸಣ್ಣ ಸಣ್ಣ ರಂಧ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಗಮನಿಸ್ಬೋದು, ಎಲೆಗಳ ಈ ರೀತಿ ಸಣ್ಣ ಸಣ್ಣ ರಂಧ್ರಗಳನ್ನು ನೋಡ್ತಾ ಇದ್ದೀವಿ ಎಲೆಯ ಎಪಿಡರ್ಮಿಸ್ ಭಾಗದಲ್ಲಿ. ದೀಸ್ ಪೋರ್ಸ್ ಆರ್ ಕಾಲ್ಡ್ ಆಸ್ ಸ್ಟೊಮ್ಯಾಟಾ. ಇದು ಸಸ್ಯದ ಎಲೆಯ ಭಾಗದ ಒಂದು ಮೈಕ್ರೋಸ್ಕೋಪಲ್ಲಿ ನೋಡಿದ್ವಿ ಅಲ್ವಾ, ಎಲೆಯ ಹೊರಪದರ ಅದು ಸಿಪ್ಪೆಯನ್ನು ತೆಗೆದ್ರೆ ಯಾವ ರೀತಿ ಕಂಡುಬರುತ್ತೆ ಅಂದರೆ ಈ ರೀತಿ ಕಂಡುಬರುತ್ತಲ್ಲ, ಸಣ್ಣ ಸಣ್ಣ ರಂಧ್ರಗಳು ಕಂಡುಬರುತ್ತೆ. ಎಲೆಯ ಈ ಹೊರಪದರದ ಕಂಡುಬರುವಂಥ ಈ ಸಣ್ಣ ಸಣ್ಣ ರಂಧ್ರಗಳನ್ನು ಏನಂತ ಕರಿತೀವಿ? ಸ್ಟೊಮ್ಯಾಟಾ. ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಏನಂತ ಕರಿತೀವಿ? ಸ್ಟೊಮ್ಯಾಟಾ. ಅಂದರೆ ಪತ್ರರಂಧ್ರಗಳು. ವಾಟ್ ಇಟ್ ಈಸ್ ಕಾಲ್ಡ್? ಸ್ಟೊಮ್ಯಾಟಾ ಅಂದರೆ ಪತ್ರರಂಧ್ರಗಳು. ಸ್ಟೊಮ್ಯಾಟಾ ಆರ್ ಎನ್ಕ್ಲೋಸ್ಡ್ ಬೈ 2 ಕಿಡ್ನಿ ಸ್ಟೇಪಡ್ ಸೆಲ್ಸ್ ಕಾಲ್ಡ್ ಎ ಗಾಡ್ ಸೆಲ್ಸ್. ಈ ಸ್ಟೊಮ್ಯಾಟಾ ಏನು? 2 ಕಿಡ್ನಿ ಶೇಪ್ಡ್ ಮೂತ್ರಪಿಂಡ ಈ ರೀತಿ ಕಿಡ್ನಿ ಶೇಪ್ ಇರುತ್ತೆ ನೋಡಿ, ದೂರ ಇರುತ್ತೆ ಕಿಡ್ನಿದು. ಇಲ್ಲಿ ಹತ್ತಿರ ಇದು 2 ಜೋಡಣೆ ಆಗಿದೆ ಈ ರೀತಿ. ಅಂದರೆ ಈ ರೀತಿ ಮೂತ್ರಪಿಂಡದ ಆಕಾರದಲ್ಲಿ ಇರುವಂತಹ ಕಿಡ್ನಿ ಶೇಪ್ಡ್ 2 ಮೂತ್ರಪಿಂಡದ ಆಕಾರದಲ್ಲಿ ಕಂಡುಬರುವಂತಹ ಈ ಜೀವಕೋಶಗಳನ್ನು ಏನಂತ ಕರಿತೀವಿ? ಗಾಡ್ ಸೆಲ್ಸ್. ಅಂದರೆ ಕಾವಲು ಜೀವಕೋಶಗಳು ಏನಂತ ಕರಿತೀವಿ? ಗಾಡ್ ಸೆಲ್ಸ್. ಆಯ್ತಾ? ಈ ರಂಧ್ರಗಳನ್ನು ಸಣ್ಣ ಸಣ್ಣ ಈ ರಂಧ್ರಗಳನ್ನು ಸ್ಟೊಮ್ಯಾಟಾ ಅಂತಾರೆ. ಸ್ಟೊಮ್ಯಾಟಾ ಯಾವ ರೀತಿ ರಚನೆ ಹೊಂದಿರುತ್ತೆ? 2 ಮೂತ್ರಪಿಂಡದ ಆಕಾರದ 2 ಬೀಜಗಳ ರೀತಿ ಇರುತ್ತೆ. ಇವುಗಳನ್ನು ಏನಂತ ಕರಿತೀವಿ? ಗಾಡ್ ಸೆಲ್ಸ್, ಕಾವಲು ಜೀವಕೋಶಗಳು ಅಂತ ಹೇಳಿ ಕರಿತೀವಿ. ಸ್ಟೊಮ್ಯಾಟಾ ಆರ್ ಎನ್ಕ್ಲೋಸ್ಡ್ ಬೈ 2 ಕಿಡ್ನಿ ಶೇಪಡ್ ಸೆಲ್ಸ್. 2 ಮೂತ್ರಪಿಂಡದ ಆಕಾರದ ಜೀವಕೋಶಗಳನ್ನು ಹೊಂದಿರುವ ಈ ರೀತಿಯ ರಚನೆಗೆ ನಾವು ಕಾವಲು ಜೀವಕೋಶಗಳು, ಈ ರೀತಿಯ ಜೀವಕೋಶಗಳನ್ನು ಕಾವಲು ಜೀವಕೋಶಗಳು ಅಂತೇಳಿ ಕರಿತೀವಿ. ದೇ ಆರ್ ನೆಸೆಸರಿ ಫಾರ್ ಎಕ್ಸ್ಚೇಂಜಿಂಗ್ ಗ್ಯಾಸಸ್ ವಿತ್ ದ ಅಟ್ಮಾಸ್ಫಿಯರ್. ಈ ಒಂದು ಗಾಡ್ ಸೆಲ್ಸು ತುಂಬ ಅವಶ್ಯಕ. ಯಾಕೇಳಿ? ಅನಿಲಗಳ ವಿನಿಮಯ. ನೆಸೆಸರಿ ಫಾರ್ ಎಕ್ಸ್ಚೇಂಜಿಂಗ್ ಗ್ಯಾಸ್. ಎಕ್ಸ್ಚೇಂಜಿಂಗ್ ಗ್ಯಾಸ್ ಅಂದರೆ ಈ ಜೀವಕೋಶಗಳಲ್ಲಿ ಅನಿಲಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ. ಯಾವ ಅನಿಲಗಳು? ಈಗ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಇಟ್ಕೋತೀವಿ, ಗಲ್ ಡೈಆಕ್ಸೈಡನ್ನ ಹೊರಹಾಕ್ಬಿಡ್ತೀವಿ. ಎಕ್ಸ್ಚೇಂಜ್ ಮಾಡ್ಕೋಬೇಕು, ಒಳಗೆ ತೊಗೊಳ್ಳೋದು, ಹೊರಗೆ ಬಿಡೋದು. ಈ ರೀತಿ ಅನಿಲಗಳ ವಿನಿಮಯದಲ್ಲಿ ಈ ಒಂದು ಗಾಡ್ ಸೆಲ್ಸ್, ಈ ಸ್ಟೊಮ್ಯಾಟಾ ಪತ್ರರಂಧ್ರಗಳ ಮೂಲಕ ಈ ಗಾಡ್ ಸೆಲ್ಸ್ಗಳು, ಕಾವಲು ಜೀವಕೋಶಗಳು ಏನು ಮಾಡುತ್ತೆ? ಅನಿಲಗಳ ವಿನಿಮಯದಲ್ಲಿ ಇದು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ವಾತಾವರಣದಲ್ಲಿರ್ತಕ್ಕಂಥ ಅನಿಲಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ. ದೇ ಆರ್ ನೆಸೆಸರಿ ಫಾರ್ ಎಕ್ಸ್ಚೇಂಜಿಂಗ್ ಗ್ಯಾಸಸ್ ವಿತ್ ದ ಅಟ್ಮಾಸ್ಫಿಯರ್. ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ. ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್. ಟ್ರಾನ್ಸ್ಪಿರೇಷನ್ ಅಂದರೆ ಏನು? ವಾತಾವರಣದಿಂದ ಪತ್ರರಂಧ್ರಗಳ ಬಾಷ್ಪ ವಿಸರ್ಜನೆ ಕೂಡ ಪತ್ರರಂಧ್ರಗಳ ಮೂಲಕವೇ ಜರುಗೋದು. ಗೊತ್ತಾಯ್ತಾ? ಇಟ್ಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ಥ್ರೂ ಎ ಸ್ಟೊಮ್ಯಾಟಾ. ಈ ಪತ್ರರಂಧ್ರಗಳು ಸ್ಟೊಮ್ಯಾಟಾ ಮೂಲಕನೇ ಟ್ರಾನ್ಸ್ಪಿರೇಷನ್ ಆಲ್ಸೋ ಟೇಕ್ಸ್ ಪ್ಲೇಸ್ ಥ್ರೂ ಸ್ಟೊಮ್ಯಾಟಾ. ಅಂದರೆ ಬಾಷ್ಪ ವಿಸರ್ಜನೆಯೂ ಸಹ ಇಟ್ ಆಲ್ಸೋ, ಟ್ರಾನ್ಸ್ಪಿರೇಷನ್ ಅಂದರೆ ಬಾಷ್ಪ ವಿಸರ್ಜನೆ ಇಸ್ ಆಲ್ಸೋ ಟೇಕ್ಸ್ ಪ್ಲೇಸ್ ಥ್ರೂ ಸ್ಟೊಮ್ಯಾಟಾ. ಸಸ್ಯಗಳಲ್ಲಿ ನಡೀತಕ್ಕಂತಹ ಬಾಷ್ಪ ವಿಸರ್ಜನೆ ಯಾವುದ್ರ ಮೂಲಕನೇ ನಡೆಯೋದು? ಸ್ಟೊಮ್ಯಾಟಾ. ಅಂದರೆ ಅದು ಕೇವಲ ಬರೀ ಅನಿಲಗಳ ಎಕ್ಸ್ಚೇಂಜ್ ಮಾತ್ರ ಅಲ್ಲ, ನೀರಿನಿಂದ ಬಾಷ್ಪ ವಿಸರ್ಜನೆ ನಡೀತಲ್ಲ, ಟ್ರಾನ್ಸ್ಪಿರೇಷನ್. ಸೂರ್ಯನ ಕಿರಣಗಳು ಸಸ್ಯಗಳಲ್ಲಿರ್ತಕ್ಕಂಥ ನೀರನ್ನು ಹೀರ್ಕೊಳ್ಳುತ್ತಲ್ಲ, ಎವಾಪರೇಷನ್ ಆಗೋಗುತ್ತಲ್ಲ. ಎವಾಪರೇಷನ್ ಅನ್ನಲ್ಲ, ಅದನ್ನು ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನಾ ಕ್ರಿಯೆ ಅಂತೇಳಿ ಕರಿತೀವಿ. ಈ ಟ್ರಾನ್ಸ್ಪಿರೇಷನ್ ನಡೆಯೋದು ಯಾವುದ್ರ ಮೂಲಕ? ಥ್ರೂ ಸ್ಟೊಮ್ಯಾಟಾ. ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನಾ ಕ್ರಿಯೆಯು ನಡೆಯುತ್ತದೆ. ಅಲ್ಲಿಗೆ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಬಾಡಿ ಅಂದರೆ ಟ್ರಾನ್ಸ್ಪಿರೇಷನ್. ನೀರಿನಿಂದ
ಸಸ್ಯಗಳಲ್ಲಿ ಇರ್ತಕ್ಕಂತಹ ನೀರು ಆವಿಯಾಗಿ ಹೋಗೋದನ್ನೇ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ಎ ವಾಟರ್ ವೇಪರ್. ನೀರಾವಿಯಾಗಿ ಸಸ್ಯಗಳ ಮೂಲಕ ಆವಿಯಾಗಿ ಹೋದರೆ ಆ ನೀರನ್ನು ಕಳ್ಕೊಂಡ್ರೆ ಅದನ್ನು ಟ್ರಾನ್ಸ್ಪಿರೇಷನ್ ಬಾಷ್ಪ ವಿಸರ್ಜನೆ ಅಂತ ಕರೆಯೋದು. ಸೊ ಅದು ಸಹ ನಡೆಯೋದು ಯಾವುದ್ರ ಮೂಲಕ? ಈ ಸ್ಟೊಮ್ಯಾಟಾ ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನೆ ನಡೆಯುತ್ತೆ. ಹಾಗಾದರೆ ಥಿಂಕ್ ಅಬೌಟ್ ವಿಚ್ ಗ್ಯಾಸ್ ಮೇ ಬಿ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್. ಹಾಗಾದರೆ ಫೋಟೋಸಿಂಥಸಿಸ್ಗೆ ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಅಂತ ಹೇಳಿದ್ವಿ, ಟ್ರಾನ್ಸ್ಪಿರೇಷನ್ ಅಂತ ಹೇಳಿದ್ವಿ. ಹಾಗಾದರೆ ಸಸ್ಯಗಳಲ್ಲಿ ಏನು ಪ್ರೋಸೆಸ್ ನಡೆಯುತ್ತೆ? ಫೋಟೋಸಿಂಥಸಿಸ್, ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆಯುತ್ತೆ. ಹಾಗಾದರೆ ಸ್ವಲ್ಪ ಯೋಚನೆ ಮಾಡಿ, ಫೋಟೋಸಿಂಥಸಿಸ್ಗೆ ಅಂದರೆ ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದಂತಹ ಅನಿಲ ಯಾವುದು? ಫೈಂಡ್ ಔಟ್ ದ ರೋಲ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಹಾಗಲ್ಲದೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಮಹತ್ವವನ್ನು ಪತ್ತೆ ಮಾಡಿ. ಫೈಂಡ್ ಔಟ್ ದ ರೋಲ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಮಹತ್ವ ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತ ಪತ್ತೆ ಮಾಡಿ. ಗೊತ್ತಾ? ಈಗ ನಾವು ಒಂದು ಮರದ ಕೆಳಗಡೆ, ಒಂದು ಸಸ್ಯದ ತಣ್ಣಗ ಮರದ ಕೆಳಗಡೆ ನಿಂತ್ಕೊಂಡ್ಬಿಟ್ರೆ, ತುಂಬ ಬಿಸಿಲು ಬೇಸಿಗೆಲಿ ಮರದ ಕೆಳಗಡೆ ನಿಂತ್ಕೊಂಡ್ಬಿಟ್ರೆ ಎಷ್ಟು ತಣ್ಣಗಿರುತ್ತೆ, ತಂಪನ್ಸುತ್ತೆ, ಅಪ್ಪ ನೆರಳಬೇಕು ಅನಿಸುತ್ತೆ. ಅಲ್ಲಿ ಯಾಕಾಗುತ್ತೆ? ಬಿಕಾಸ್ ಆಫ್ ಟ್ರಾನ್ಸ್ಪಿರೇಷನ್. ಅಲ್ಲಿ ಬಾಷ್ಪ ವಿಸರ್ಜನೆ ನಡೀತಿರುತ್ತೆ. ಆ ಬಿಸಿಲಿಗೆ ಸಸ್ಯದಲ್ಲಿ, ಎಲೆಗಳಲ್ಲಿ, ಗಿಡಗಳಲ್ಲಿ ಇರ್ತಕ್ಕಂಥ ನೀರನ್ನು ಆವಿಯಾಗಿ ಹೋಗ್ತಿರುತ್ತೆ. ಆ ವಾಟರ್ ವೇಪರ್ಸ್ ಎಲ್ಲ ಏನಾಗ್ತಿರುತ್ತೆ? ವಾತಾವರಣಕ್ಕೆ ಬರುತ್ತೆ. ಆಗ ಮರದ ಕೆಳಗಡೆ ನಿಂತ್ಕೊಂಡ್ರೆ ಆ ವಾಟರ್ ವೇಪರ್ಸಿಂದ, ನೀರಾವಿಯಿಂದ ಏನಾಗುತ್ತೆ? ಆ ಸುತ್ತಲಿನ ಜಾಗ ಎಲ್ಲವೂ ತಣ್ಣಗೆ ತಂಪಾಗಿ ಅನಿಸುತ್ತೆ. ಹಾಗಾಗಿ ಈ ಟ್ರಾನ್ಸ್ಪಿರೇಷನಿಂದನೇ ನಮಗೆ ಆ ರೀತಿಯ ಫೀಲ್ ಆಗೋದು. ಸಸ್ಯದ ಕೆಳಗೆ, ಮರಗಳ ಕೆಳಗಡೆ ನಿಂತ್ಕೊಂಡ್ರೆ ತಣ್ಣಗಾಗೋದು, ಕೂಲ್ ಅನ್ಸೋದು. ಅರ್ಥ ಆಯ್ತಾ? ಇದು ನಡೀಲಿಲ್ಲ ಅಂದರೆ ನಮಗೆ ಮಳೆನೇ ಬರಲ್ಲ. ಟ್ರಾನ್ಸ್ಪಿರೇಷನ್ ನಡೀಲಿಲ್ಲ ಅಂದರೆ ಸಸ್ಯಗಳಲ್ಲಿರ್ತಕ್ಕಂಥ ನೀರು ಟ್ರಾನ್ಸ್ಪಿರೇಷನ್ ಮೂಲಕ ಸೂರ್ಯನ ಕಿರಣಗಳು ಆವಿಯಾಗಿ, ನೀರಾವಿಯಾಗಿ ಮೋಡವನ್ನು ಸೇರುತ್ತೆ. ಮೋಡವು ಮಳೆಯಾಗಿ ಮತ್ತೆ ಭೂಮಿಗೆ ಬರುತ್ತೆ. ಮತ್ತೆ ಆ ನೀರನ್ನು ಬೇರುಗಳ ಮೂಲಕ ಸಸ್ಯಗಳು ಹೀರ್ಕೊಂಡು ಮತ್ತೆ ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ ನಡೆಯುತ್ತೆ ಅಲ್ವಾ? ಸೊ ಟ್ರಾನ್ಸ್ಪಿರೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ಲಾಂಟ್ಸ್. ಸೊ ಫೋಟೋಸಿಂಥಸಿಸ್ಗೆ ಯಾವುದು ಬೇಕು? 6th 7th ಎಲ್ಲ ಓದಿದ್ದೀರಾ. ಇಲ್ಲಿ ಸಸ್ಯಗಳು ಸಹ ನಮ್ಮಂತೆಯೇ ಉಸಿರಾಡುತ್ತೆ. ರೆಸ್ಪಿರೇಷನಲ್ಲಿ ಪ್ಲಾಂಟ್ಸು ಆಕ್ಸಿಜನ್ನ ತಗೊಳುತ್ತೆ, ಗೋಲ್ಡ್ ಡೈಆಕ್ಸೈಡನ್ನ ಬಿಡುತ್ತೆ. ಆದರೆ ಇನ್ನು ಫೋಟೋಸಿಂಥಸಿಸಲ್ಲಿ ಏನು ಬೇಕು? ದ್ಯುತಿಸಂಶ್ಲೇಷಣೆಗೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ವೆರಿ ಇಂಪಾರ್ಟೆಂಟ್. ಇಂಗಾಲದ ಡೈಆಕ್ಸೈಡ್ನ ಆಹಾರ ತಯಾರಿಕೆಯಲ್ಲಿ ಬಳಸ್ಕೊಂಡು ಆಮ್ಲಜನಕವನ್ನು ನಮಗೆ ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಫೋಟೋಸಿಂಥಸಿಸಲ್ಲಿ ಯಾವ ಅನಿಲ ತುಂಬ ಇಂಪಾರ್ಟೆಂಟು? ಕಾರ್ಬನ್ ಡೈಆಕ್ಸೈಡ್. ಸಸ್ಯಗಳಿಗೆ ಅಗತ್ಯವಾದಂತಹ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಫಾರ್ ಫೋಟೋಸಿಂಥಸಿಸ್. ಆಹಾರ ತಯಾರಿಕೆಗೆ, ಫೋಟೋಸಿಂಥಸಿಸ್ಗೆ ಅಂದರೆ ದ್ಯುತಿಸಂಶ್ಲೇಷಣೆ. ಎಪಿಡರ್ಮಲ್ ಸೆಲ್ಸ್ ಆಫ್ ದ ರೂಟ್ಸ್ whose function is water absorption commonly wear long hair-like parts that gently increases the total absorptive surface area. ಅಂದರೆ ಎಪಿಡರ್ಮಲ್ ಸೆಲ್ಸ್ ಆಫ್ ದ ರೂಟ್ಸ್. ಈಗ ಸಸ್ಯದ ಎಲೆಯ ಭಾಗ, ಕೊಂಬೆ, ಸ್ಟೆಮ್ ಭಾಗ, ಕಾಂಡದ ಭಾಗ ಇದೆಲ್ಲ ನೋಡಿದ್ವಿ. ಸಸ್ಯದ ಎಲ್ಲ ಭಾಗದಲ್ಲೂ ಎಪಿಡರ್ಮಲ್ ಸೆಲ್ಸ್ ಇರುತ್ತೆ ಆಯಿತಾ? ಹೊರಪದರವಾದಂತಹ ಎಪಿಡರ್ಮಲ್. ಅದೇ ರೀತಿ ಬೇರುಗಳಲ್ಲಿ, ಗೊತ್ತಾಯ್ತಾ? ಬೇರುಗಳಲ್ಲಿ ನೀರನ್ನು ಹೀರಿಕೊಳ್ಳುವ ಸಸ್ಯಗಳಲ್ಲಿ ಪ್ರಮುಖವಾಗಿ ಯಾವ ಭಾಗ? whose function is water absorption. ನೀರನ್ನು ಹೀರಿಕೊಳ್ಳುವ ಪ್ರಮುಖ ಭಾಗವಾದಂತಹ ಬೇರು, ಅರ್ಥ ಆಯ್ತಾ? ರೂಟ್ಸ್. ನೀರನ್ನು ಹೀರಿಕೊಳ್ಳುವ ಕಾರ್ಯವೇ ಪ್ರಧಾನವಾಗಿರುವ ಬೇರಿನ ಎಪಿಡರ್ಮಲ್ ಜೀವಕೋಶಗಳು ಸಾಮಾನ್ಯವಾಗಿ ಉದ್ದನೆಯ ಕೂದಲಿನಂತಹ ರಚನೆಗಳನ್ನು ಹೊಂದಿರುತ್ತೆ. ಬೇರು ನೋಡಿದ್ದೀರಾ ಅಲ್ವಾ? ಯಾವ ರೀತಿ ಇರುತ್ತೆ? ನಮ್ಮ ಹೇರ್ ಥರ ಈ ರೀತಿ ಉದ್ದವಾಗಿ ಸಣ್ಣಕ್ಕೆ ಈ ರೀತಿ ಇರುತ್ತೆ. ಇಲ್ಲಿ ಕಂಡುಬರುವಂತಹ ಎಪಿಡರ್ಮಲ್ ಸೆಲ್ಸ್ ಯಾವ ರೀತಿ ಇರುತ್ತೆ? ಎಪಿಡರ್ಮಲ್ ಸೆಲ್ಸ್ ಆಫ್ ದ ರೂಟ್ಸ್ whose function is ವಾಟರ್ ಅಬ್ಸಾರ್ಪ್ಷನ್. ಸಸ್ಯಗಳಲ್ಲಿ ಬೇರು ಪ್ರಧಾನವಾಗಿ ಮಾಡುವಂಥದ್ದೇನು? ನೀರನ್ನು ಹೀರಿಕೊಳ್ಳೋದು. ಇಸ್ ಕಾಮನ್ಲಿ ಬಿಯರ್ ಲಾಂಗ್ ಹೇರ್ ಲೈಕ್ ಪಾರ್ಟ್ಸ್ ದಟ್ ಆರ್ ಗ್ರೇಟ್ಲಿ ಇನ್ಕ್ರೀಸಸ್ ದ ಟೋಟಲ್ ಅಬ್ಸಾರ್ಪ್ಟಿವ್ ಸರ್ಫೇಸ್ ಏರಿಯಾ. ಅಂದರೆ ಸಸ್ಯಗಳಲ್ಲಿ ನೀರನ್ನು ಹೀರಿಕೊಳ್ಳುವ ಪ್ರಧಾನ ಭಾಗವಾದಂತಹ ಬೇರುಗಳು ಯಾವ ರೀತಿ ಇರುತ್ತೆ? ಕಾಮನ್ಲಿ ಬಿಯರ್ ಲಾಂಗ್ ಹೇರ್ ಅಂದರೆ ಉದ್ದನೆಯ ಕೂದಲಿನಂತಹ ರಚನೆಗಳನ್ನು
ಹೊಂದಿರುತ್ತವೆ ಆ ಜೀವಕೋಶಗಳು, ಎಪಿಡರ್ಮಲ್ ಜೀವಕೋಶಗಳು ಸಾಮಾನ್ಯವಾಗಿ ಅಂತ. ಆಯ್ತಾ? ಇದ್ರ ಜೊತೆಗೆ that greatly increases the total absorptive surface area. ಈ ರೀತಿ ಸಾಮಾನ್ಯವಾಗಿ ಆ ಎಪಿಡರ್ಮಲ್ ಸೆಲ್ಸು ಕೂದಲಿನಂತೆ ಉದ್ದವಾಗಿದ್ದು ಅದ್ರ ಜೊತೆಗೇನು ನೀರನ್ನು ಹೀರಿಕೊಳ್ಳುವ ಮೇಲ್ಮೈ ಪ್ರದೇಶವನ್ನು ಬಹಳಷ್ಟು ಹೆಚ್ಚಿಸುತ್ತಂತೆ. ನೀರನ್ನು ಹೀರ್ಕೊಳ್ಳೋದಕ್ಕೆ ಬೇರುಗಳು ಸಹಾಯಕವಾಗುವಂತೆ ಅದರ ಮೇಲ್ಮೈ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ. ಇನ್ಕ್ರೀಸಸ್ ದ ಅಬ್ಸಾರ್ಪ್ಟಿವ್ ಸರ್ಫೇಸ್ ಏರಿಯಾ, ನೀರನ್ನು ಹೀರಿಕೊಳ್ಳುವ ಭಾಗವಾದಂತಹ ಬೇರಿನ ಆ ಮೇಲ್ಮೈನ ಆ ಭಾಗವನ್ನು ಹೆಚ್ಚಿಸುತ್ತೆ. ಇನ್ ಸಮ್ ಪ್ಲಾಂಟ್ಸ್ ಲೈಕ್ ಡೆಸರ್ಟ್ ಪ್ಲಾಂಟ್ಸ್ ಎಪಿಡರ್ಮಿಸ್ ಆಸ್ ಎ ಥಿಕ್ ವ್ಯಾಕ್ಸಿ ಕೋಟಿಂಗ್ ಆಫ್ ಕ್ಯೂಟಿನ್. ಇದು ಸಾಮಾನ್ಯ ಗಿಡಗಳೆಲ್ಲ ಆಯಿತು. ಅದೇ ರೀತಿ ಇನ್ ಸಮ್ ಪ್ಲಾಂಟ್ಸ್ ಲೈಕ್ ಡೆಸರ್ಟ್ ಪ್ಲಾಂಟ್ಸ್, ಮರುಭೂಮಿಯಲ್ಲಿ ಕಂಡುಬರ್ತಕ್ಕಂತಹ ಸಸ್ಯಗಳಲ್ಲಿ ಎಪಿಡರ್ಮಿಸ್ ಯಾವ ರೀತಿ ಇರುತ್ತೆ? ಆಸ್ ಎ ಥಿಕ್ ವ್ಯಾಕ್ಸಿ ಕೋಟಿಂಗ್ ಆಫ್ ಕ್ಯೂಟಿನ್, ದಪ್ಪವಾದ ಮೇಣದಂತಹ ಕ್ಯೂಟಿನ್ ಎಂಬ ರಾಸಾಯನಿಕ ವಸ್ತು. ಇಸ್ ಎ ಕೆಮಿಕಲ್ ಸಬ್ಸ್ಟಾನ್ಸಸ್ ವಿತ್ ವಾಟರ್ ಪ್ರೂಫ್ ಕ್ವಾಲಿಟಿ. ಅವುಗಳ ಈಗ ಪಾಪಾಸು ಕಳ್ಳಿ ಗಿಡ ನೋಡಿ, ಅದೆಷ್ಟು ದಪ್ಪವಾಗಿರುತ್ತೆ, ಅದನ್ನು ಮುಟ್ಟು ನೋಡಿ ಮೇಲೆಲ್ಲ ಎಷ್ಟು ದಪ್ಪವಾಗಿ ಮುಳ್ಳುಗಳೆಲ್ಲ ಇರುತ್ತೆ. ಪಾಪಾಸು ಕಳ್ಳಿ ಗಿಡ ಡೆಸರ್ಟ್ ಪ್ಲಾಂಟ್ಸ್ಗಳಲ್ಲಿ ಅವುಗಳೇ ಕಂಡುಬರೋದು ಕಳ್ಳಿ ಗಿಡಗಳು. ಅವುಗಳೇನಾಗುತ್ತೆ, ಅವುಗಳಲ್ಲಿ ಕಂಡುಬರ್ತಕ್ಕಂತಹ ಎಪಿಡರ್ಮಿಸ್, ಸಸ್ಯದ ಎಪಿಡರ್ಮಿಸ್ ಹೊರಪದರವು ಥಿಕ್ ವ್ಯಾಕ್ಸಿ ಕೋಟಿಂಗ್ ಆಫ್ ಕ್ಯೂಟಿನ್, ಅಂದರೆ ಮೇಣದಂತಹ ಕ್ಯೂಟಿನ್ ಎಂಬ ಪದರದಿಂದ ಆಗಿರುತ್ತೆ. ಎಲ್ಲಿ ಏನಾಗಿರುತ್ತೆ? ಎಪಿಡರ್ಮಿಸ್ ಅನ್ನೋದು ದಪ್ಪನಾದ ಮೇಣದಂತಹ ಕ್ಯೂಟಿನ್ ಎಂಬ ಪದರದಿಂದ ಮಾಡಲ್ಪಟ್ಟಿರುತ್ತೆ. ಈ ಕ್ಯೂಟಿನ್ ಅನ್ನೋದು ಒಂದು ರಾಸಾಯನಿಕ ವಸ್ತುವಾಗಿದ್ದು ವಿತ್ ವಾಟರ್ ಪ್ರೂಫ್ ಕ್ವಾಲಿಟಿ, ಏನು ವಾಟರ್ ಪ್ರೂಫ್ ಕ್ವಾಲಿಟಿಯನ್ನು ಹೊಂದಿರುತ್ತಂತೆ. ಇದು ಅಂದರೆ ಕ್ಯೂಟಿನ್ ಈ ಹೊರಪದರವು ವಾಟರ್ ಪ್ರೂಫ್ ಅಂದರೆ ನೀರನ್ನು ಹೆಚ್ಚು ಲಾಸ್ ಮಾಡಿದಾಗೆ, ನೀರನ್ನು ಹೆಚ್ಚು ಹೊರ ಹೋಗದಾಗೆ ತಡೆಯುವಂತಹ ವಾಟರ್ ಪ್ರೂಫ್ ಕ್ವಾಲಿಟಿಯನ್ನು ಹೊಂದಿರುತ್ತೆ. ಆನ್ ಇಟ್ಸ್ ಔಟರ್ ಸರ್ಫೇಸ್, ಅಂದರೆ ಅದರ ಹೊರಭಾಗವು ನೀರನ್ನು ಹೆಚ್ಚು ಹೊರ ಬಿಡದಂತೆ ಅದನ್ನು ಈ ಕ್ಯೂಟಿನ್ ಎಂಬ ಪದರವು, ಮೇಣದಂತಹ ಕ್ಯೂಟಿನ್ ಎಂಬ ಪದರವು ಆ ಎಲೆಗಳನ್ನು ರಕ್ಷಿಸುತ್ತೆ. ಕ್ಯಾನ್ ವಿ ಥಿಂಕ್ ಆಫ್ ಎ ರೀಸನ್ ಫಾರ್ ದಿಸ್? ಯಾಕೆ ಈ ರೀತಿ ದಪ್ಪನಾದ ಕ್ಯೂಟಿನ್ ಎಂಬ ಪದರದಿಂದ ಆಗಿರುತ್ತೆ ಅಂತೇಳಿ ಯೋಚನೆ ಮಾಡ್ತೀರಾ? ಯಾಕೆ ಹೇಳಿ? ಅಲ್ಲಿ ಮರುಭೂಮಿಗಳಲ್ಲಿ ನೀರು ಸಿಗೋದೇ ಕಷ್ಟ. ಎಲೆಗಳು ದಪ್ಪನಾಗಿಲ್ಲ, ತುಂಬ ತೆಳುವಾಗಿತ್ತು ಅಂದರೆ ಬೇಗ ಬಾಡೋಗುತ್ತೆ ಬಿಸಿಲಿಗೆ, ತಾಪಕ್ಕೆ. ಅದರಲ್ಲಿರ್ತಕ್ಕಂಥ ನೀರೆಲ್ಲ ಆವಿಯಾಗಿ ಹೋಗ್ಬಿಡುತ್ತೆ ಟ್ರಾನ್ಸ್ಪಿರೇಷನ್ ಮೂಲಕ. ಅದೇ ಅದು ದಪ್ಪನಾಗಿದ್ದು ವ್ಯಾಕ್ಸಿ ಲೇಯರ್ ಇದ್ದರೆ, ಮೇಣದಂತಹ ದಪ್ಪವಾದ ಕ್ಯೂಟಿನ್ ಇದ್ದರೆ ಏನು ಮಾಡುತ್ತೆ? ಆ ಎಲೆಗಳಲ್ಲಿರ್ತಕ್ಕಂತಹ ನೀರಿನ ಅಂಶವನ್ನು, ಆ ವಾಟರ್ ಕಂಟೆಂಟ್ನ ಏನು ಮಾಡುತ್ತೆ? ಆವಿಯಾಗದಂತೆ ಟ್ರಾನ್ಸ್ಪಿರೇಷನ್ ಮೂಲಕ ಅದು ಆ ಎಲೆಗಳು ಒಣಗೋಗದಂತೆ, ಆ ಮರುಭೂಮಿಯಲ್ಲಿ ಇರ್ತಕ್ಕಂಥ ಬಿಸಿಲು, ಆ ಬಿಸಿಲಿನ ಶಾಖಕ್ಕೆ ಅದು ಬೇಗ ಒಣಗೋಗದಂತೆ ಆ ಗಿಡವನ್ನು ರಕ್ಷಿಸೋದಕ್ಕೆ ಅದು ಕ್ಯೂಟಿನ್ ಸಹಾಯ ಮಾಡುತ್ತೆ. ಹಾಗಾಗಿ ಅದರಲ್ಲಿ ಆ ಸಸ್ಯಗಳ ಡೆಸರ್ಟ್ ಪ್ಲಾಂಟ್ಸ್ ಎಪಿಡರ್ಮಿಸ್ ಏನಾಗಿರುತ್ತೆ? ದೇ ಆಸ್ ಎ ಥಿಕ್ ವ್ಯಾಕ್ಸಿ ಕೋಟಿಂಗ್ ಎಂಬ ಕ್ಯೂಟಿನಿಂದ ಮಾಡಲ್ಪಟ್ಟಿರುತ್ತೆ. ಇಟ್ ಹೆಲ್ಪ್ಸ್ ಟು ಪ್ರೊಟೆಕ್ಷನ್ ಆಫ್ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಬಾಡಿ ಅಂತ ಹೇಳಿ ಹೇಳ್ಬೋದು. ಸಸ್ಯಗಳಲ್ಲಿರ್ತಕ್ಕಂಥ ನೀರು ಆವಿಯಾಗದಂತೆ ಅದನ್ನು ರಕ್ಷಿಸೋದಕ್ಕೋಸ್ಕರ ಈ ಎಪಿಡರ್ಮಿಸ್ ಕ್ಯೂಟಿನ್ ಆಗಿ ಮಾರ್ಪಟ್ಟಿರುತ್ತೆ. ಇನ್ ದ ಔಟರ್ ಲೇಯರ್ ಆಫ್ ಬ್ರಾಂಚ್ ಆಫ್ ಎ ಟ್ರೀ ಡಿಫ್ರೆಂಟ್ ಫ್ರಮ್ ದ ಔಟರ್ ಲೇಯರ್ ಆಫ್ ಎ ಯಂಗ್ ಸ್ಟೆಮ್. ಅದಲ್ಲದೆ ಏನು, ಮರದ ಇನ್ ದ ಔಟರ್ ಲೇಯರ್ ಆಫ್ ಎ ಬ್ರಾಂಚ್ ಆಫ್ ಎ ಟ್ರೀ, ಅಂದರೆ ಮರದ ಕೊಂಬೆಯ ಹೊರ ಪದರವು, ಮರದ ಕೊಂಬೆಯೊಂದರ ಹೊರಪದರವು ಡಿಫ್ರೆಂಟ್ ಫ್ರಮ್ ದ ಔಟರ್ ಲೇಯರ್ ಆಫ್ ಎ ಯಂಗ್ ಸ್ಟ್ಯಾಮ್. ನೀವೆಲ್ಲರೂ ನೋಡ್ತೀರಾ, ಅದರ ಎಳೆಯ ಕಾಂಡದ ಹೊರಪದರಕ್ಕಿಂತ ಭಿನ್ನವಾಗಿರುತ್ತೆ. ಎಳೆಯದು ಅಂದರೆ ತುಂಬ ಚಿಗುರು ಎಳೆ ಗಿಡ ಇರುತ್ತೆ ನೋಡಿ, ಅದರ ಹೊರಪದರ ಹಸಿರಾಗಿರುತ್ತೆ ಅಲ್ವಾ? ಈ ಸೊಪ್ಪು ತರಕಾರಿದು ಅದನ್ನೆಲ್ಲ ಕೊಂಬೆಗಳು ನೋಡಿ ಎಷ್ಟು ಗ್ರೀನ್. ಅದೇ ಅದರ ಬ್ರಾಂಚಸ್ ತುಂಬ ಬಲ್ತಿರುತ್ತಲ್ಲ, ಅದು ಒಂಥರ ಮರದ ಕಲರ್, ಚಕ್ಕೆ ಥರ ಗಟ್ಟಿಯಾಗಿರುತ್ತೆ. ಅಂದರೆ ಸಸ್ಯದ ಎಲ್ಲ ಭಾಗಗಳಲ್ಲೂ ಎಪಿಡರ್ಮಿಸ್ ಇದೆ, ಹೊರಪದರ ಇದೆ. ಎಪಿಡರ್ಮಿಸ್ ಅಂದರೆ ಹೊರಪದರ. ಆದರೆ ಸಸ್ಯದ ಎಳೆ ಗಿಡ ಇನ್ನು ಬಲ್ತಿಲ್ವಲ್ಲ, ದ ಔಟರ್ ಲೇಯರ್ ಆಫ್ ದ ಬ್ರಾಂಚ್ ಆಫ್ ಎ ಟ್ರೀ, ಮರದ ಕೊಂಬೆಯ
ಹೊರಪದರಕ್ಕಿಂತ ಡಿಫ್ರೆಂಟ್ ಫ್ರಮ್ ಔಟರ್ ಲೇಯರ್ ಆಫ್ ಯಂಗ್ ಸ್ಟೆಮ್. ಇನ್ನು ಹೆಂಗಂದರೆ ಎಳೆಯದು ಚಿಕ್ಕದಾದಂತಹ ಇನ್ನು ಎಳೆಯ ಸಸ್ಯದ ಕಾಂಡವು ಏನಾಗಿರುತ್ತೆ, ತುಂಬ ಭಿನ್ನವಾಗಿರುತ್ತೆ. ಯಾಕೆ ಅಂತೇಳಿ, ಅದರ ಎಪಿಡರ್ಮಿಸ್ ಯಾವ ರೀತಿ ಇರುತ್ತೆ? See, as plants grow older, the outer protective tissue undergoes certain changes. As plant grow older, ಸಸ್ಯಗಳು ಬೆಳೀತಾ ಬೆಳೀತಾ ಏನಾಗುತ್ತೆ, ಓಲ್ಡರ್ ಆಗುತ್ತೆ, ತುಂಬ ಹಳೆಯದಾಗ್ತಾ ಬರುತ್ತೆ. ದ ಔಟರ್ ಪ್ರೊಟೆಕ್ಟಿವ್ ಟಿಶ್ಯೂ ಅಂಡರ್ಗೋಸ್ ಸರ್ಟನ್ ಚೇಂಜಸ್. ಔಟರ್ ಪ್ರೊಟೆಕ್ಟಿವ್ ಅಂದರೆ ಹೊರಪದರವನ್ನು ರಕ್ಷಿಸಿರುವಂತಹ ಅಂಗಾಂಶವು ಟಿಶ್ಯೂಸು ಅಂಡರ್ಗೋಸ್ ಸರ್ಟನ್ ಚೇಂಜಸ್. ಹೊರಪದರದಲ್ಲಿರ್ತಕ್ಕಂತಹ ಆ ರಕ್ಷಣೆ ನೀಡುವಂತಹ ಹೊರಪದರದ ಅಂಗಾಂಶಗಳಲ್ಲಿ ಆ ಸಸ್ಯಗಳು ಬೆಳೆದಂತೆ ಕೆಲವು ಬದಲಾವಣೆಗಳು, ಚೇಂಜಸ್ಸು ಉಂಟಾಗುತ್ತೆ. ಎ ಸ್ಟ್ರೈಪ್ ಆಫ್ ಸೆಕೆಂಡರಿ ಮೆರಿಸ್ಟಮ್ ರೀಪ್ಲೇಸಸ್ ದ ಎಪಿಡರ್ಮಿಸ್ ಆಫ್ ದ ಸ್ಟೆಮ್. ಅದೇ ರೀತಿ ಏನಾಗುತ್ತೆ, ಸಸ್ಯಗಳು ಬೆಳೆದು ಪ್ರೌಢವಾಗುತ್ತಿದ್ದಂತೆ ಹೊರಗಿನ ರಕ್ಷಣಾತ್ಮಕ ಅಂಗಾಂಶವು ಕೆಲವೊಂದು ಬದಲಾವಣೆಗಳನ್ನು, ಪ್ರೊಟೆಕ್ಟಿವ್ ಅಂದರೆ ಏನು, ಸಸ್ಯಗಳು ಪ್ರೌಢತೆ ಗ್ರೋ ಹೋಲ್ಡರ್, ಪ್ರೌಢತೆ ಬಂದಂತೆ ಅದರ ರಕ್ಷಣಾತ್ಮಕ ಅಂಗಾಂಶಗಳೇನಾಗುತ್ತೆ, ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಳುತ್ತೆ. ಅದ್ರ ಜೊತೆಗೆ ದ್ವಿತೀಯ ವರ್ಧಕ ಅಂಗಾಂಶದ ಒಂದು ಪಟ್ಟಿಯು ಕಾಂಡದ ಎಪಿಡರ್ಮಿಸ್ ಅಂಗಾಂಶವನ್ನು ಬದಲಿಸುತ್ತದಂತೆ. ಅಂದರೆ ಇಲ್ಲಿ ದ್ವಿತೀಯ ವರ್ಧಕದ್ದು ಅಂದರೆ ಸ್ಟ್ರೈಪ್ ಆಫ್ ಸೆಕೆಂಡರಿ ಮೆರಿಸ್ಟಮ್. ಮೆರಿಸ್ಟಮೆಟಿಕ್ ಅಂದರೆ ಪ್ಲಾಂಟ್ ಟಿಶ್ಯೂನಲ್ಲಿ ಒಂದು ಬೆಳವಣಿಗೆ ಅಂಗಾಂಶವಾದಂತಹ ಮೆರಿಸ್ಟಮೆಟಿಕ್ ಸ್ಟೆಮ್. ಈ ಸೆಕೆಂಡರಿ ಮೆರಿಸ್ಟಮ್ ಅಂತ ಏನು ಕರಿತೀವಿ, ದ್ವಿತೀಯ ಬೆಳವಣಿಗೆ ಅಥವಾ ದ್ವಿತೀಯ ವರ್ಧನ ಅಂಗಾಂಶವು ರೀಪ್ಲೇಸಸ್ ದ ಎಪಿಡರ್ಮಿಸ್ ಆಫ್ ದ ಸ್ಟೆಮ್. ಏನು ಮಾಡುತ್ತೆ ಇದು, ಸ್ಟೆಮ್ ರೀಪ್ಲೇಸಸ್ ದ ಎಪಿಡರ್ಮಿಸ್ ಆಫ್ ದ ಸ್ಟೆಮ್ ಅಂದರೆ ಆ ಕಾಂಡದ ಹೊರಪದರವನ್ನು, ಕಾಂಡದ ಎಪಿಡರ್ಮಿಸ್ ಅಂಗಾಂಶವನ್ನು ಬದಲಿಸುತ್ತೆ. ಅಂದರೆ ಬೆಳೀತಾ ಹೋದಂಗೆ ಅದು ಪ್ರೌಢತೆ ಬೆಳೀತಾ ಹೋಗುತ್ತೆ. ಆಗ ಎಪಿಡರ್ಮಿಸ್ ಏನು ಮಾಡುತ್ತೆ, ಹೊರಪದರದ ಅಂಗಾಂಶವನ್ನು, ಆ ಬೆಳವಣಿಗೆ ಅಂಗಾಂಶ ಬದಲಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೆಲ್ಸ್ ಆನ್ ದ ಔಟ್ಸೈಡ್ ಆರ್ ಕಟ್ ಆಫ್ ಫ್ರಮ್ ದಿಸ್ ಲೇಯರ್. ಅದಲ್ಲದೆ ಏನಾಗುತ್ತೆ, ಈ ಪದರದಿಂದ ಸಸ್ಯದ ಹೊರಭಾಗದ ಜೀವಕೋಶಗಳು ಈ ಪದರದಿಂದ ಉಂಟಾಗುತ್ತೆ. cells of outside of the cutoff from this layer. This forms the several layer of thick cork or a bark of the tree. ಈ ರೀತಿ ಈ ಪದರಗಳಿಂದ ಉಂಟಾದ ದಪ್ಪವಾದ ಮರದ ತೊಗಟೆಯನ್ನು ಉಂಟು ಮಾಡುತ್ತೆ. ಏನು ಮಾಡುತ್ತದೆ, ಸಸ್ಯದ ಹೊರಭಾಗದ ಜೀವಕೋಶಗಳು ಈ ಪದರದಿಂದನೇ, ದಿಸ್ ಫಾರ್ಮ್ಸ್ ಸೆವರಲ್ ಲೇಯರ್ ಆಫ್ ಥಿಕ್ ಕಾರ್ಕ್. ಈ ರೀತಿ ದ್ವಿತೀಯ ವರ್ಧನ ಅಂಗಾಂಶ ಏನು ಮಾಡುತ್ತೆ, ಆ ಎಪಿಡರ್ಮಿಸ್ನ ಅಂಗಾಂಶವನ್ನು ಬದಲಿಸುತ್ತಲ್ವ, ಬದಲಾದಂತೆ ಏನಾಗುತ್ತೆ, ಅದ್ರ ಮೇಲೆ ಸೆವರಲ್ ಲೇಯರ್ಸ್, ಅನೇಕ ಪದರಗಳನ್ನು ಉಂಟು ಮಾಡಿ ಅದು ಥಿಕ್ ಕಾರ್ಕ್ ಆಗಿ ತೊಗಟೆಯನ್ನು ಉಂಟು ಮಾಡುತ್ತೆ. ಆರ್ ಬಾರ್ಕ್ ಆಫ್ ದ ಟ್ರೀ. ಸಸ್ಯದಲ್ಲಿ ಆ ಮರಗಳಲ್ಲಿ ಏನು ಈ ರೀತಿಯ ಪದರಗಳು, ಹಲವಾರು ಪದರಗಳು ದಪ್ಪವಾದ ಮರದ ತೊಗಟೆಯನ್ನು ಉಂಟು ಮಾಡುತ್ತೆ. ಆಯ್ತಾ? ಸೆಲ್ಸ್ ಆಫ್ ಕಾರ್ಕ್ ಆರ್ ಡೆಡ್ ಆ್ಯಂಡ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ವಿತೌಟ್ ಇಂಟರ್ಸೆಲ್ಯುಲಾರ್ ಸ್ಪೇಸ್. ಈ ರೀತಿ ತೊಗಟೆಯಾದ ನಂತರ ಈ ತೊಗಟೆಯ ಜೀವಕೋಶಗಳೇನಾಗುತ್ತೆ, ನಿರ್ಜೀವವಾಗಿಬಿಡುತ್ತೆ. ಆ ತೊಗಟೆ ಚಕ್ಕೆಗಳು ಸಸ್ಯದ ಮರದ ತೊಗಟೆಗಳನ್ನ ಅಬ್ಸರ್ವ್, ಅದು ಗ್ರೀನ್ ಆಗಿರಲ್ಲ ಅಲ್ವಾ, ಹಸಿರಾಗಿರಲ್ಲ. ಹಸಿರಾಗಿದ್ದರೆ ಜೀವಂತವಾಗಿರುತ್ತೆ ಅಂತೇಳಿ. ಅವೆಲ್ಲ ಏನಾಗಿರುತ್ತೆ, ಓಕೆ, ಯಾವುದೇ ರೀತಿ ಜೀವಗಳಿರಲ್ಲ. ದಿ ಕಾರ್ಕ್, ತೊಗಟೆಯ ದಿಸ್ ಕಾರ್ಕ್ ಆರ್ ಡೆಡ್, ನಿರ್ಜೀವವಾಗಿರುತ್ತೆ. ಸೆಲ್ಸ್ ಆಫ್ ದ ಕಾರ್ಕ್ ಆಯ್ತಾ, ಅಂದರೆ ತೊಗಟೆಯ ಜೀವಕೋಶಗಳೇನಾಗಿರುತ್ತೆ, ಡೆಡ್, ನಿರ್ಜೀವವಾಗಿದ್ದು, ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ವಿತೌಟ್ ಇಂಟರ್ಸೆಲ್ಯುಲಾರ್ ಸ್ಪೇಸ್, ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದೆ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತೆ. ಯಾವುದೇ ಸ್ಪೇಸಸ್ ಇರಲ್ಲ, ತುಂಬ ಗಟ್ಟಿಯಾಗಿರುತ್ತೆ ನೋಡಿ ತೊಗಟೆ ಅಥವಾ ಚಕ್ಕೆಗಳು ಅಲ್ವಾ, ಬಾರ್ಕ್. ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದೆ ತುಂಬ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತೆ. ದೇ ಆಲ್ಸೋ ಹ್ಯಾವ್ ಎ ಕೆಮಿಕಲ್ ಕಾಲ್ಡ್ suberin in their walls that makes them impervious to gases and water. ಇದನ್ನು ಏನಂತ ಕರಿತೀವಿ, ತೊಗಟೆಯ ಪದರಗಳಲ್ಲಿ ಸುಬೆರಿನ್ ಎಂಬ ರಾಸಾಯನಿಕ ಕೂಡ ಇರುತ್ತಂತೆ. ದೇ ಆಲ್ಸೋ ಹ್ಯಾವ್ ಎ ಕೆಮಿಕಲ್ ಕಾಲ್ಡ್ ಸುಬೆರಿನ್. ಈ ತೊಗಟೆಯಲ್ಲಿ ಯಾವ ಒಂದು ರಾಸಾಯನಿಕ ಇರುತ್ತೆ, ಸುಬೇರಿನ್ ಎಂಬ ರಾಸಾಯನಿಕವಿದ್ದು, ಇನ್ ದೇರ್ ವಾಲ್ಸ್ ದಟ್ ಮೇಕ್ಸ್ ದೆಮ್
ಇಂಪರ್ವಿಯಸ್ ಟು ಗ್ಯಾಸಸ್ ಆ್ಯಂಡ್ ವಾಟರ್. ಈ ರಾಸಾಯನಿಕ ಕೂಡ ಇದು ಕಾಂಡದ ಒಳಗೆ ಗಾಳಿ ಮತ್ತು ನೀರು ಪ್ರವೇಶಿಸಿದಂತೆ ತಡೆಯುತ್ತದೆ. ಏನು ಆ ಚಕ್ಕೆ ಒಳಗೆ, ಆ ಕಾಂಡದೊಳಗೆ ಏನು ನೀರು ಮತ್ತು ಗಾಳಿ ಹೋಗಬಾರ್ದು. ನೀರು ಮತ್ತು ಗಾಳಿ ಹೋದರೆ ಮತ್ತೆ ಹಸಿ ಆಗಿಬಿಡುತ್ತೆ, ಮತ್ತೆ ಮುರಿದೋಗುತ್ತೆ, ಗಟ್ಟಿ ಆಗಲ್ಲ. ಸೊ ಈ ಸುಬ್ಯಾರಿನ್ ಎಂಬ ಈ ರಾಸಾಯನಿಕ ವಸ್ತು ಏನು ಮಾಡುತ್ತೆ, ಆ ಒಂದು ತೊಗಟೆ, ಕಾರ್ಕ್, ಚಕ್ಕೆ ಅಥವಾ ಬಾರ್ಕ್ಗೆ ನೀರು ಮತ್ತು ಗಾಳಿ ಹೋಗದಂತೆ ತಡೆಯುತ್ತದೆ. ಆಯಿತಾ? ಯಾವ ರೀತಿ ಸಸ್ಯಗಳ ಹೊರಪದರವಾದಂತಹ ಎಪಿಡರ್ಮಿಸು ತೊಗಟೆಯಾಗಿ ಚಕ್ಕೆಯಾಗಿ ಯಾವ ರೀತಿ ಬದಲಾಗುತ್ತೆ, ಅದು ಹೇಗೆ ಗಟ್ಟಿಯಾಗುತ್ತೆ, ಎಳೆ ಗಿಡಗಳು ಯಾಕೆ ಹಸಿರಾಗಿರುತ್ತೆ ಅಂತೇಳಿ ತಿಳ್ಕೊಂಡ್ರಾ? ಅರ್ಥ ಆಯಿತಾ? ಆಯಿತು ಅನ್ಕೋತೀನಿ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂಸ್ ಮಾಡೋಣ. ಯಾರು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಆಗ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಕಂಟಿನ್ಯೂಸ್ ಎಲ್ಲ ಕ್ಲಾಸಸ್ ಒಂದು ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ಸಿಕ್ಬಿಡುತ್ತೆ. ಆ್ಯಂಡ್ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಓದಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಆಗ ಹೋಮ್ವರ್ಕ್ ಕ್ವಶನ್ಗೆ ನೀವೇ ಆನ್ಸರ್ ಮಾಡಿ. ಟೆಕ್ಸ್ಟ್ ಬುಕ್ ರೀಡ್ ಮಾಡಿ ಹೆಚ್ಚು ಸೈನ್ಸಲ್ಲಿ, ಆಗ ತುಂಬ ಯೂಸ್ ಆಗುತ್ತೆ 10th PU ಎಲ್ಲದಕ್ಕೂ. ಓಕೆನಾ? ಓಕೆ ಮಾಡಿ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ವಾಟ್ ಈಸ್ ಸ್ಟೊಮ್ಯಾಟಾ? ರೈಟ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ. And what is God cells? And ಈ ಕ್ವಶನ್ಗೂ ಆನ್ಸರ್ ಮಾಡಿ. ಥಿಂಕ್ ಅಬೌಟ್ ದ which gas required to photosynthesis for photosynthesis in plants. Which gas is required for photosynthesis in plants? And find out the role of transpiration in plants. ಇದು ಒಂದು ಆನ್ಸರ್ ಮಾಡಿ. And what is the function of write the role of epidermal cells in roots. ಅಂದರೆ ಸಸ್ಯದ ಬೇರುಗಳಲ್ಲಿ ಎಪಿಡರ್ಮಲ್ ಸೆಲ್ಸ್ನ ಕಾರ್ಯ ಏನು, ಮಹತ್ವ ಏನು ಅಂತೇಳಿ ತಿಳಿಸಿ. ಇಲ್ಲಿದೆ ಎಪಿಡರ್ಮಲ್ ಸೆಲ್ಸ್ ಆಫ್ ದ ರೂಟ್ಸ್, ಇಲ್ಲೇ ಇದೆ. ರೈಟ್ ದ ರೋಲ್ ಆಫ್ ಎಪಿಡರ್ಮಲ್ ಸೆಲ್ಸ್ ಇನ್ ರೂಟ್ಸ್ ಆಫ್ ಪ್ಲಾಂಟ್, ರೂಟ್ಸ್ ಇನ್ ಪ್ಲಾಂಟ್ಸ್, ಅದನ್ನು ಬರೀರಿ. ಆ್ಯಂಡ್ ಹೌ ದ ಎಪಿಡರ್ಮಿಸ್ ಫಾರ್ಮ್ ಇನ್ ಡೆಸರ್ಟ್ ಪ್ಲಾಂಟ್. ಎಪಿಡರ್ಮಲ್ ಸೆಲ್ಸು ಡೆಸರ್ಟ್ ಪ್ಲಾಂಟಲ್ಲಿ ಯಾವ ರೀತಿ ರಚನೆ ಆಗಿರುತ್ತೆ ಅದನ್ನು ಬರೀರಿ. ಆ್ಯಂಡ್ ವೈ ಯಾಕೆ ಅಂತೇಳಿ ಅದನ್ನು ಬರಿಬೇಕು, ರೀಸನ್ನು. ಆ್ಯಂಡ್ ದೆನ್ ವಾಟ್ ಈಸ್ ವಿಚ್ ಕೆಮಿಕಲ್ ಈಸ್ ಪ್ರೆಸೆಂಟ್ ಇನ್ ಕಾರ್ಕ್ ಆರ್ ಬಾರ್ಕ್ ಆಫ್ ದ ಪ್ಲಾಂಟ್. ಯಾವ ಕೆಮಿಕಲ್ ಇರುತ್ತೆ ಸಸ್ಯದ ತೊಗಟೆ ಮತ್ತು ಚಕ್ಕೆಯ ಭಾಗದಲ್ಲಿ. ಆ್ಯಂಡ್ ರೈಟ್ ದ ಫಂಕ್ಷನ್ ಆಫ್ ರೈಟ್ ದ ಇಂಪಾರ್ಟೆನ್ಸ್ ಆಫ್ ಸುಬ್ಯಾರಿನ್, ಅದರ ಇಂಪಾರ್ಟೆನ್ಸ್ ಏನು ಅಂತ ಬರೀರಿ. ಆ್ಯಂಡ್ ಹೌ ದ ಬಾರ್ಕ್ ಆರ್ ಕಾರ್ಕ್ ಫಾರ್ಮ್ಡ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಚಕ್ಕೆ ಅಥವಾ ತೊಗಟೆ ಅನ್ನೋದು ಯಾವ ರೀತಿ ಫಾರ್ಮ್ ಆಗುತ್ತೆ, ಇದು ಇಲ್ಲಿಂದ ಇಲ್ಲಿವರೆಗೂ ಬರೀಬೋದು ನೀವು. ಅದಕ್ಕೆ ಆನ್ಸರು ಅದನ್ನು ಪಾಯಿಂಟ್ ವೈಸು ಅಥವಾ ನೀವು ಹೇಗೆ ಅರ್ಥ ಮಾಡ್ಕೊಂಡಿರ್ತೀರ ಅದನ್ನು, ಅದು ಯಾವ ರೀತಿ ಸ್ಟೆಪ್ ವೈಸ್ ಕನ್ವರ್ಟ್ ಆಗುತ್ತೆ ಅದನ್ನು ಸಹ ನೀವು ಬರೀರಿ. ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ ಡಿಸ್ಕ್ರಿಪ್ಷನ್. ಓಕೆನಾ? ಮಾಡಿ ಸ್ಟೂಡೆಂಟ್. ಥ್ಯಾಂಕ್ ಯು.